ರಾಜಕೀಯ ಪಕ್ಷಗಳಲ್ಲಿ ಒಂದು ತಾಲೂಕಿನ ಅಧ್ಯಕ್ಷನಾಗ್ಬೋದು, ಒಂದು ಜಿಲ್ಲಾ ಅಧ್ಯಕ್ಷನಾಗ್ಬೋದು, ನೇಮಕ ಮಾಡಬೇಕು ಅಂತ ಸಂದರ್ಭದಲ್ಲಿ ಅವನ ಹತ್ರ ಯಾವ ಮಟ್ಟದಲ್ಲಿ ಪ್ರಬಲವಾಗಿದ್ದಾನೆ ಅನ್ನೋದನ್ನ ನೋಡ್ತಾರೆ. ನಮ್ಮ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಇದೆಯೋ ಆ ರಕ್ಷಣಾ ವೇದಿಕೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಒಬ್ಬ ತಾಲೂಕು ಅಧ್ಯಕ್ಷನೇ ಆಗಲಿ, ಒಬ್ಬ ಜಿಲ್ಲಾಧ್ಯಕ್ಷನೇ ಆಗಲಿ ನೇಮಕ ಮಾಡಬೇಕಾದ್ರೆ ಅವನು ಎಷ್ಟು ಜನ ಕಾರ್ಯಕರ್ತರನ್ನ ಕರೆತರಬಲ್ಲ ಅನ್ನೋ ಶಕ್ತಿ ನೋಡ್ತಾರೋ ಹೊರತು ಅವರಲ್ಲಿರೋಂಥ ಅರ್ಥವ್ಯವಸ್ಥೆ ಆಗ್ಬೋದು, ಅದು ಬಿಟ್ಟು ಅವರಲ್ಲಿರೋ ಬೇರೆ ಚಟುವಟಿಕೆಗಳಾಗ್ಬೋದು, ಅದನ್ನೇನು ನೋಡಲ್ಲ. ಈ ರೀತಿ ಸಂಘಟನೆ ಕಟ್ಕೊಂಡು ಹೋಗ್ತಾ ನಮ್ಮ ಸಂಘಟನೆಗಳಲ್ಲಿ ಕೆಲವೊಂದು ಹೋರಾಟಗಳನ್ನ ಮಾಡಬೇಕಾದಂಥ ಸಂದರ್ಭಗಳಲ್ಲಿ ಹಲವಾರು ತೊಡಕುಗಳು ಬರ್ತವೆ, ಕಾನೂನಿನ ತೊಡಕುಗಳು ಬರ್ತವೆ. ಅಂಥ ಸಂದರ್ಭದಲ್ಲಿ ನಮಗೆ ಕಾನೂನಿನ ಹೋರಾಟ ಮಾಡಬೇಕು ಅಂತ ಅಂದರೆ ವಕೀಲರ ಅವಶ್ಯಕತೆ ಇರುತ್ತೆ ಅಂತ ತಿಳಿದು ಎಲ್ಲ ವಕೀಲರನ್ನ ಕರೀಬೇಕು. ಒಂದು ದಿನ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟಗಳಾಗಬೇಕು. ಕನ್ನಡದ ಅವನತಿ ಒಂದು ಕಡೆ ಹೋಗ್ತಾ ಇದೆ, ಆ ಕನ್ನಡದ ಅವನತಿನ ತಪ್ಪಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ದಿನ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿ ವಕೀಲರಿಗೆಲ್ಲರಿಗೂ ಸುಮಾರು 150ರಿಂದ 200 ಜನ ವಕೀಲರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂದಿನ ದಿನಗಳಲ್ಲಿ ಕನ್ನಡದ ಏಳಿಗೆಗೆ ನಾವು ಏನು ಶ್ರಮ ಪಡಬೇಕು ಅನ್ನೋ ಒಂದು ವಿಚಾರನ ವಕೀಲರ ಹತ್ರ ಎಲ್ಲ ಹಂಚಿಕೊಂಡು, ಮತ್ತು ಕಾನೂನಿನ ಹೋರಾಟದಲ್ಲಿ ನೀವು ಹೇಗೆ ನನಗೆ ಸಹಕಾರ ಮಾಡಬೇಕು ಅನ್ನೋ ಒಂದು ವಿಚಾರನ ಈ ವೇದಿಕೆಯಲ್ಲಿ ಎಲ್ಲ ವಕೀಲರ ಜೊತೆ ಹಂಚಿಕೊಂಡು ವಕೀಲರಲ್ಲಿ ಕನ್ನಡದ ಕಿಚ್ಚನ್ನು ಮೂಡಿಸಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಕೀಲರು ಬರುವ ರೀತಿ ಆಗಿ ಇನ್ನು ಕಾನೂನು ಘಟಕ ಮುಂದಿನ ದಿನಗಳಲ್ಲಿ ಸ್ಥಾಪನೆ ಆಗಿ ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟಗಳಲ್ಲೆಲ್ಲ ಕಾನೂನು ಘಟಕಗಳನ್ನ ಮಾಡಬೇಕು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮನ ಅಂತ್ಯಗೊಳಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾನೂನು ಘಟಕ ಪ್ರತಿ ತಾಲೂಕು, ಜಿಲ್ಲೆ ಮತ್ತು ನಗರಗಳಲ್ಲಿ ಅತ್ಯಂತ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಲಿದೆ. ಮುಂದಿನ ದಿನಗಳಲ್ಲಿ ಕನ್ನಡಿಗರಿಗೆ ಯಾವುದೇ ರೀತಿಯ ತೊಂದರೆ ಆದರೆ ಈ ಕಾನೂನು ಘಟಕ ಬಿಗಿಯಾಗಿ ನಿಂತ್ಕೊಂಡು ಅವ್ರನ್ನ ಬಿಡಿಸೋದು ಆಗ್ಬೋದು, ಅಲ್ಲಿ ಕಾನೂನಿನ ಏನು ತೊಡಕುಗಳಿದೆ ಅದು ನಿವಾರಣೆ ಆಗ್ಬೋದು, ಇಂಥ ಕೆಲಸಗಳಲ್ಲಿ ಮುಂದುವರಿತಾ ಹೋಗುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ.